ಬಂಜಾರ ಸಮಾಜವನ್ನು ಒಕ್ಕಟ್ಟು ಮಾಡಿ ಬಂಜಾರ ಸಮಾಜದ ಶಕ್ತಿ ಏನಿದೆ ಅನ್ನುವಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ತೋರಿಸಿದಂಥ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಸಮಾಜದಲ್ಲಿ ಅನೇಕರು ಶ್ರೀಮಂತರಿರ್ಬೋದು, ಯಾವುದೇ ಸಮಾಜ ತಗೋರಿ, ಆದರೆ ಸಮಾಜಕ್ಕಾಗಿ ಇವತ್ತು ಯಾರ ಕಡೆಯಿಂದನೂ ₹1 ತಗೋಲಾರ್ದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಜಾರ ಸಮಾಜದ 2 ರತ್ನಗಳಿದ್ದಂಗೆ, ಒಂದು ಮಂಗಲೀಬಾಯಿ ಅವರು, ಇನ್ನೊಬ್ಬರು ಹನುಮಂತವರು, ಅವರಿಬ್ಬರನ್ನು ಕರೆಸಿ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಿದಂಥ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಪ್ರಕಾಶ್ ಚೌಹಾಣ್ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಹೊಡೆದು ಒಂದು ಅಭಿನಂದನೆಯನ್ನು ನೀವು ಸಲ್ಲಿಸ್ಬೇಕಂತ ಕೇಳ್ತಾ ಇದ್ದೀನಿ ಬಂಧುಗಳು. ನೋಡ್ರಿ, ಇವತ್ತು ನಾವು ನೋಡ್ತೀವಿ ಎಷ್ಟೋ ಸಂದರ್ಭದಾಗ ಕಾರ್ಯಕ್ರಮ ಮಾಡ್ತೀನಿ ಅಂತ ರೊಕ್ಕ ಎತ್ತಿ ಅರ್ಧ ರೊಕ್ಕ ನುಂಗು ಮಂದಿ ಅದಾರ. ಒಂದು ₹10 ಲಕ್ಷ ಕಲೆಕ್ಷನ್ ಮಾಡಿದ್ರೆ ₹2 ಲಕ್ಷ ಮಾಡಿ ₹8 ಲಕ್ಷ ಒಯ್ಯಿ ಕಳ್ಳರು ಅದಾರ. ಆದರೆ ಯಾವುದೇ ಸಮಾಜದ ಒಬ್ಬರ ಕಡೆಯಿಂದ ಹಣ ತಗೊಲಾರ್ದೆ ತಾ ದುಡ್ದಂಥ ಹಣದಲ್ಲಿ ಅವನು ನಿಯತ್ತಿಂದ ಕೆಲಸ ಮಾಡ್ಯಾನ. ರಿಯಲ್ ಎಸ್ಟೇಟ್ ಮಾಡಿ ಏನೋ ಒಂದು ತನ್ನ ಉದ್ಯೋಗ ಮಾಡಿ ಯಾರಿಗೂ ಮೋಸ ಮಾಡಲಾರ್ದೆ, ಟೊಪ್ಪಿಗೆ ಹಾಕ್ಲಾರ್ದೆ, ಯಾರ್ದಾರೆ ಬೇರೆಯವ್ರ ಆಸ್ತಿ ನುಂಗಲಾರ್ದೆ ಪರಿಶ್ರಮದಿಂದ ಪ್ರಕಾಶ್ ಚೌಹಾಣ್ ಇವತ್ತು 70 ಲಕ್ಷ 1 ಕೋಟಿ ಆದ್ರೂ ಇಟ್ಟು ಜನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಕಾರ್ಯಕ್ರಮ ಮಾಡ್ಯಾನ. ನಿಮ್ಮೆಲ್ಲರ ಆಶೀರ್ವಾದ, ಹೊಸ ಜನ ಬರಬೇಕು. ಬರೀ ಒಂದೇ ಕುಟುಂಬದವರು ಎಲ್ಲ ಆಗೋದಾರ್ದು. ಈಗ ನಾವು ಹೋರಾಟ ಮಾಡಾಕತ್ತಿದ್ದು ಕುಟುಂಬ ರಾಜಕಾರಣದ ವಿರುದ್ಧ ನಂದು ಹೋರಾಟ. ಅವರೇ ಅಪ್ಪ ಗಣ ಮಗ, ಮಗ ಗಣ ಮೊಮ್ಮಗ, ಮೊಮ್ಮಗಣ ಮೊಮ್ಮಗಳು ಬೇಡ. ಯಾರು ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೇಕು. ಅವರ ಶಕ್ತಿ ಶಿವಲಾಲ್ ಮಹಾರಾಜರ ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂಥವ್ರು. ಆ ಕೆಲಸ ಇವತ್ತು ಬಂಜಾರ ಸಮಾಜದ ನಾನು ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಒಕ್ಕಟ್ಟಿನಿಂದಿರಿ. ನೋಡಿ, ನಾನು ಕಲಬುರಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆಯಲ್ಲಿ. ಪಾಪ ಬರೀ 25,000 ಸೋತರು. ನಾವೊಂದು 15-20 ಸಭಾ ಮಾಡಿದೆ, 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಆದಾಗ ನಮ್ಮ ಜೋಡ ಹಗಲು ರಾತ್ರಿ ಬಂದಂಥ ಪುಣ್ಯಾತ್ಮ ಉಮೇಶ್ ಜಾಧವ್ನ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂಥ ಜಗಳ. ನಾ ಯಾರಿಗೂ ಅಂಜುವ ಮಗ ಅಲ್ಲ. ನೀವು ಟಿ ವಿ ಒಳಗೆ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೇನು ಕಿಸಿದಾಗೋದಿಲ್ಲ. ನಾ ಹಿಂಗೆ ಇರಾವ. ಒಂದು ದಿವಸ ಕರ್ನಾಟಕದ ನಂಬರ್ 1 ಆಗವನೇ, ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೇ. ಯಾರು ಬೇಕಾದ ಲಗ ಹೊಡಿಲಿ, ನನಗೆ ಅಧಿಕಾರ ಸಿಕ್ತಂದ್ರೆ ಪ್ರಕಾಶ್ ಚೌಹಾಣನು ಒಂದು ಒಳ್ಳೆ ಹುದ್ದೆಗೆ ತರುವಂಥ ನಮ್ಮ ಶಿವಲಾಲ್ ಮಹಾರಾಜರು ಸಾಕ್ಷಿಯಾಗಿ ಹೇಳ್ತೇನೆ. ನೀವೆಲ್ಲ ಗಟ್ಟಿಯಾಗಿರಿ. ನಾನು ಜೋಡ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದೈತೆ ಕರ್ನಾಟಕದಾಗ. ಸಾಕಿರು ಕಳ್ಳರು ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ ಮಾಡಿ. ಇವತ್ತು ನೋಡ್ರಿ, ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಮಾಡಿ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜನಾಗ. ಸಮಾಜಕ್ಕೆ ಯಾರು ಕೊಡ್ತಾರೇನೋ ಒಂದು ಲಕ್ಷ ಪಟ್ಟಿ ಕೊಡು ಅಂದ್ರೆ 108 ವಿಚಾರ ಮಾಡ್ತಾರೆ. ಇಲ್ರಿ, ಭಾಳ ತ್ರಾಸ ಐತಿರ್ತಾರೆ. 10 ಕೋಟಿ 20 ಕೋಟಿ ರೂಪಾಯಿ ಮನೆ ಕಟ್ತಾರೆ, 4 ಕೋಟಿ ರೂಪಾಯಿ ಗಾಡಿ ಒಳಗೆ ಅಡ್ಡಾಡ್ತಾರೆ. ಆದರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ, ಯಾವ ಸಮಾಜ ನಮ್ಮನಿತ್ತು ದೊಡ್ಡದು ಮಾಡೈತಿ, ಆ ಸಮಾಜದ ಋಣ ತೀರಿಸುವಂಥ ಕೆಲಸ ಯಾರು ಮಾಡ್ತಾರಪ್ಪ? ಇವತ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು. ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರೆ. ದುಬೈದಾಗ ಆಸ್ತಿ ಮಾಡ್ತಾರೆ, ಮಾಸ್ಕೋದಾಗ ಮಾಡ್ತಾರೆ, ಮಾರಿಸಸ್ದಾಗ ಮಾಡ್ತಾರೆ. ಇಲ್ಲಿ ಕತ್ತಿ ಹೊಡಿತಾರೆ. ನಾವು ರೈತನ ಮಕ್ಕಳು, ರೈತನ ಹಾಕಿ ಎಲ್ಲೆಲ್ಲಿ ರೈತನ ಹಾಕಿ. ಇವರೆಲ್ಲ ದುಬೈ ಮಕ್ಕಳು, ಇವರು ಈಗ ಭಾರತದ ಮಕ್ಕಳಲ್ಲ. ಭಾರತದಾಗ ಗಳಿಸಿದಂಥ ರೊಕ್ಕ ಹೋಗಿ ದುಬೈದಾಗ ಆಸ್ತಿ ಮಾಡ್ತಾರೆ ಅಂದ್ರೆ ದುಬೈ ಮಕ್ಕಳು ಏನು ಭಾರತದ ಮಕ್ಕಳವ್ರು? ನಾವಿಲ್ಲಿ ಇನ್ನಾಗ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು, ಚಿಂಚೋಳಿ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂಥದ್ದು.
ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ. ಆದರೆ ಎಷ್ಟು ತಾಂಡ ಅದಾವ? ಸುಮಾರು 300 ತಾಂಡ ಅದಾವ ಅಲ್ಲಿ. 40% ಬಂಜಾರ ಸಮಾಜ ಐತೆ ಅಲ್ಲಿ ಚಿಂಚೋಳಿಯಲ್ಲಿ. ಪಾಪ ಉಮೇಶ್ ಜಾಧವ್ರ ಮಗ ನಮ್ಮ ಅವಿನಾಶ್ ನಿಂತಾಗ ನಾವು ಹೋದೆ. ಇಲೆಕ್ಷನ್ದಾಗ 4 ದಿವಸಲ್ಲೇ ಇದ್ದೆ. ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ, ಏನೂ ಬ್ಯಾಡ್ರಿ ಗೌಡ್ರ, ನಮ್ಮದೊಂದು ಸಕ್ರೆ ಕಾರ್ಖಾನೆ ಅರ್ಧಕ್ಕೆ ನಿಂತದ, ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು, ಎಲ್ಲ ಸಮಾಜದವ್ರು, ಲಿಂಗಾಯತರು, ಎಲ್ಲ ಸಮಾಜದ ಹೊಲ ಮನಿ ಅದಾವು, ನೀರು ರಗಡೆ ಐತಿ. ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ. ಒಂದು ಕಬ್ಬ ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿದಾಗ 10-11 ವರ್ಷ ಹಂಗೆ ಬಿದ್ದಿತ್ತದು. ಲೀಲಾವ್ದಾಗ ಯಾರೂ ಲೀಲಾವ್ದಾಗ ಟೆಂಡರ್ ಹಾಕಿದ್ದಿಲ್ಲ. ನಾನು ಆ ಟೆಂಡರ್ ಹಾಕಿ ಇವತ್ತು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ 1 ಇಥನಾಲ್ ಫ್ಯಾಕ್ಟ್ರಿ ಮಾಡೀನಿ. ಆದರೂ ನನಗೂ ಕಾಡಿದ್ರು, ನನಗೂ ಪರ್ಮಿಷನ್ ಇಲ್ಲ, ಅದೂ ಇಲ್ಲ, ಕೇಸ್ ಹಾಕಿ ನನಗೇನು ಕಾಡಿದ್ರು. ಆದರೆ ಈ ದೇಶನಾಗ ನ್ಯಾಯಾಲಯ, ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದ್ದಾಳೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು 1 ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯಿತು. ಇವತ್ತು ಚಾಮುಂಡಿ ತಾಯಿಗೆ ಹೋಗಿದ್ದೆ ನಿನ್ನೆ. ನಾ ಬೇಡ್ಕೊಂಡಿದ್ದೆ ಚಾಮುಂಡಿ ತಾಯಿ ಅಂದರೆ ಇಡೀ ಕರ್ನಾಟಕದ ದೇವಿ. ಬೇಡ್ಕೊಂಡಿದ್ದೆ, ನಿನ್ನೆ ಹರಕೆ ಸಲ್ಲಿಸಿ ಬಂದೆ. ನಾ ಏನು ಹೇಳಕ್ಕೆ ಹೋಗ್ಬೇಕಂತಂದ್ರೆ, ನಾನು ಭಾಳ ದೊಡ್ಡ ಸಂಸ್ಥೆ ಕಟ್ಟಿದ್ದೀನಿ. ಇವತ್ತು ಒಂದು ಮಾತು ಹೇಳ್ತೀನಿ, ಪ್ರಕಾಶ್ ಚವ್ಹಾಣ್ ನಿಮ್ಮ ಸಮಾಜ ಏನು ಬಂಜಾರ ಸಮಾಜ ಎಲ್ಲ ಲೀಡರ್ಗಳು ಕೂಡಿ KT ರಾಠೋಡ್ರ ಉಪಕಾರ ಸಮಾಜ ಮ್ಯಾಗ ಭಾಳ ಇದೆ, ಅವ್ರು SC ಆಗ್ಲಿಕ್ಕೆ ಕಾರಣ ಅನ್ನುವಂಥದ್ದು ನಿಮ್ಮ ಸಮಾಜ ಭಾಳ ದಿವಸದೊಂದು ಸಂಕಲ್ಪ ಐತಿ. ಅದಕ್ಕೆ ನಾವೆಲ್ಲ ಕೂಡಿ 1 ವರ್ಷನಾಗ KT ರಾಠೋಡ್ರ ಮೂರ್ತಿಯನ್ನು ಕೂಡಿಸ್ತೀವಿ. ಬಂಜಾರ ಏನು ನಮ್ಮ ಸಂತ ಸೇವಾಲಾಲ್ ಸರ್ಕಲ್ ಇದೆ, ಈ ಸರ್ಕಲ್ ನೋಡ್ಲಾಕ ಇಡೀ ರಾಜ್ಯದವ್ರು ಬಂದು ನೋಡಂಗೆ ಅಂಥ ಸರ್ಕಲ್ ನಾವು ಮಾಡ್ತೀವಿ. ಅದಕ್ಕೆ ಈ ರೋಡನ್ನು ನಾ 4 ಲೈನ್ ಮಾಡ್ಲಕತ್ತೀನಿ. ನೀವು ಯಾರೂ ಏನೋ ಅಂಜಬೇಡ್ರಿ. ಬಿಜಾಪುರ ಸುತ್ತಮುತ್ತಲು ತಾಂಡ್ಯದವ್ರು ಆರಾಮ್ ಬರ್ರಿ, ಕಾಯಿಪಲ್ಯ ಮಾರ್ರಿ, ಕಬ್ಬಿನ ಹಾಲು ಕುಡಿಸ್ರಿ, ಮೊಸರು ತಿನ್ನಿಸ್ರಿ, ಹಾಲು ಕೊಡ್ರಿ. ನೀವು ಗಟ್ಟಿಯಾಗಿ ಇರ್ರಿ, ನಾ ಗಟ್ಟಿಯಾಗಿರ್ತೀನಿ. ಇಲ್ಲಿ ಯಾವನೋ ಕಾಯಿನ್ ಕನ್ನಲಾರ್ದಂಗೆ ನೋಡ್ಕೋದು ನನ್ನ ಜವಾಬ್ದಾರಿ. ನೀವು ಒಕ್ಕಟ್ಟಾಗಿ ಮುಂದಿನ ದಿವಸರಾಗ ನಮ್ಮ ಜೋಡ ಇರ್ರಿ ಅಂತ ಕೇಳ್ಕೊಂಡು, ಬೋಲೋ ಭಾರತ್ ಮಾತಾ ಕಿ, ಸಂತ ಸೇವಾಲಾಲ್ ಮಹಾರಾಜ್ ಕಿ ಜೈ ಶ್ರೀರಾಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.